ಬೇರೆ ಮತದವರು ಅವರು ನಮ್ಮವರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಅಂತ ಈಗ ಅವ್ರ ದೇವರಿಗೆ ಆರತಿ ಎಲ್ಲ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಹೇಗೆ ಈ ಆಸ್ತಿಕ್ಯದ ಹೆಸರನ್ನಿಟ್ಟುಕೊಂಡು ಜನರನ್ನು ಮೋಸ ಮಾಡುವವರಿದ್ದಾರೋ, ದಾರಿ ತಪ್ಪಿಸುವವರಿದ್ದಾರೋ, ಹಾಗೆ ನಾಸ್ತಿಕ್ಯದ ಹೆಸರನ್ನಿಟ್ಟುಕೊಂಡು ಜನರನ್ನು ಮೋಸ ಮಾಡುವವರಿದ್ದಾರೆ. ನಾಸ್ತಿಕರಿಗೆ, ನಮ್ಮ ಧರ್ಮದಲ್ಲೂ ನಾಸ್ತಿಕರಿಗೆ ಒಂದು ಸ್ಥಾನ ಇದೆ. ನಾನು ಇತ್ತೀಚೆಗೆ ಉತ್ತರ ಭಾರತದಲ್ಲಿ ಒಂದು ಕಡೆಗೆ ಹೋಗಿದ್ದೆ. ಹೋದಾಗ ಅದೊಂದು ಕ್ಷೇತ್ರದಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ದೊಡ್ಡದೊಂದು ಬ್ಯಾನರ್ ಇತ್ತು, ಯಾರೋ ಒಬ್ಬ ವ್ಯಕ್ತಿಯ ಒಂದು ಬ್ಯಾನರ್ ಇತ್ತು. ಅಲ್ಲಿದ್ದವರ ಹತ್ರ ನಾನು ಕೇಳಿದೆ, ಇವ್ರು ಯಾರಪ್ಪ ಅಂತ ಕೇಳಿದೆ. ಅವರು ಚೆನ್ನಾಗೆಲ್ಲ ದಾಡಿ ಗಿಡ ಎಲ್ಲ ಇಟ್ಕೊಂಡು ಚೆನ್ನಾಗಿ ಹಾರ ಗಿಡ ಎಲ್ಲ ಹಾಕೊಂಡು ತುಂಬಾ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ರು. ಅವರದ್ದೊಂದು ಬ್ಯಾನರ್ ಇತ್ತು. ನಾ ಕೇಳಿದೆ, ಈ ಬ್ಯಾನರಲ್ಲಿರೋರು ಯಾರ್ರಿ ಅಂತ ಅಲ್ಲಿ ಅವ್ರ ಹತ್ರ ನಾನು ಕೇಳಿದೆ. ಅವ್ರೇನಿಲ್ಲ, ಅವ್ರು ಯಾರಿಲ್ಲ ಅಂತ ಅಂದ್ಬಿಟ್ರು ಮೊದಲಿಗೆ ಅವರು. ನಾ ಹೇಳಿದೆ, ಯಾರಿಲ್ಲ ಅಂತ ಹೇಳ್ತೀರಿ, ಇಷ್ಟು ದೊಡ್ಡ ಬ್ಯಾನರ್ ಇದೆ, ಯಾರಿಲ್ಲ ಅಂತ ಹೇಳ್ತೀರಲ್ಲ, ಯಾರೊಬ್ರು ಇರ್ಬೇಕಲ್ವಾ ಅವರೇನು ಅಂತ ಕೇಳಿದೆ. ಅವರು ಒಬ್ರು ಸೋಷಿಯಲ್ ಮೀಡಿಯಾ ಬಾಬಾ ಬಿಟ್ಬಿಡಿ ಅಂತ ನನ್ನ ಹತ್ರ ಹೇಳಿದ್ರು. ಅಂದ್ರೆ ಏನಪ್ಪ ಸೋಷಿಯಲ್ ಮೀಡಿಯಾ ಬಾಬಾ ಅಂದ್ರೆ ಏನಪ್ಪಾ, ಅದರ ಅರ್ಥ ಏನು? ಸುಮ್ಮನೆ ಅವ್ರಿಗೇನು ಪರಂಪರೆ ಇಲ್ಲ, ಏನು ಹೇಳಿಲ್ಲ, ಏನೋ ಅಸಂಬದ್ಧವಾಗಿ ಒಂದಿಷ್ಟು ಜನರಿಗೆ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಏನೇನೋ ಹೇಳ್ತಾ ಇರ್ತಾರೆ ಜನರಿಗೆ. ಸರಿ, ಏನಾದರೂ ಒಳ್ಳೇದು ಹೇಳ್ತಾರ? ಸುಮ್ಮನೆ ಅವ್ರಿಗೆ ಏನು ತೋಚುತ್ತೋ ಅದನ್ನು ಹೇಳ್ತಾ ಇರ್ತಾರೆ. ಏನದರಿಂದ ಏನು ಉಪಯೋಗವೂ ಇಲ್ಲ, ನಮ್ಮ ಸಮಾಜಕ್ಕೂ ಉಪಯೋಗ ಇಲ್ಲ, ಹಿಂದೂ ಧರ್ಮಕ್ಕೂ ಉಪಯೋಗ ಇಲ್ಲ. ಆ ಥರದ್ದೊಂದಿಷ್ಟು ಅಸಂಬದ್ಧವಾದದ್ದು ಮಾತಾಡ್ತಿರ್ತಾರೆ. ಅದನ್ನ ಇಟ್ಕೊಂಡು ಬೇರೆಯವರೆಲ್ಲ ನಮ್ಮ ಧರ್ಮವನ್ನು ನಿಂದನೆ ಮಾಡ್ತಿರ್ತಾರೆ. ಅದಕ್ಕೊಂದು ಮಾರ್ಗ ಮಾಡಿಕೊಡ್ತಾರೆ ಅಷ್ಟೇ, ಇವರಷ್ಟೇ ಅವ್ರು ಮಾಡೋ ಕೆಲಸ ಅಂತ ಹೇಳಿ ಅಲ್ಲಿ ಅವರು ಹೇಳಿದ್ರು. ಅಂದ್ರೆ ಈ ಥರದವ್ರು ಅಲ್ಲಲ್ಲಿ ಒಂದು ಸುಮ್ಮನೆ ಒಂದು ಕಲ್ಲು ಹಾಕೋದು. ಅವರೆಲ್ಲ ಏನು ಅಂತಂದ್ರೆ, ಕೆಲವರೆಲ್ಲ ಏನ್ ಮಾಡ್ತಾರೆ, ಸುಮ್ಮನೆ ಒಂದು ಕಲ್ಲು ಹಾಕೋದು, ಅದು ಸರಿಯಾಗಿ ಹೋಗಿ ಬಿದ್ರೆ ಉಪಯೋಗ, ಇಲ್ಲ ಅಂದ್ರೆ ಸರಿ ಬಿಡಿ ಇನ್ನೊಂದು ಕಲ್ಲನ್ನು ತಯಾರು ಮಾಡ್ಕೊಳ್ಳೋದು ಅನ್ನೋರಿದ್ದಾರೆ. ಅದರಿಂದ ಇದನ್ನ ಸರಿಯಾಗಿ ಎಲ್ಲರೂ ಸಹ ತಿಳ್ಕೊಳ್ಳಬೇಕು. ಇಂಥ ವ್ಯಕ್ತಿಗಳನ್ನಲ್ಲದೆ ನಿಜವಾಗಲೂ ಒಂದು ಪರಂಪರೆಯನ್ನ ನಮಗೆ ತಿಳಿಸುವಂಥವರು, ಸರಿಯಾದಂತಹ ನಮ್ಮ ಧರ್ಮ ಮಾರ್ಗವನ್ನು ನಮಗೆ ಉಪದೇಶ ಮಾಡೋರು ಯಾರಿದ್ದಾರೋ ಅಂಥವರನ್ನು ಕೇಳಬೇಕು. ಅವರಿಂದ ನಾವು ಈ ಧರ್ಮದ ಬಗ್ಗೆ ಆಳವಾದಂತಹ ತಿಳುವಳಿಕೆಯನ್ನು ಬೆಳೆಸ್ಕೊಳ್ಳಬೇಕು. ಇದನ್ನು ನಾವು ಆಚರಣೆ ಮಾಡಬೇಕು. ಯಾಕಂದ್ರೆ ಜನರಿಗೆ ಧರ್ಮ ಜಿಜ್ಞಾಸೆ ಇದೆ, ಖಂಡಿತವಾಗಿಯೂ ಧರ್ಮ ಜಿಜ್ಞಾಸೆ ಇದೆ, ಧರ್ಮ ಶ್ರದ್ಧೆ ಇದೆ. ಒಬ್ಬರು ಸರಿಯಾದಂಥವ್ರು ಹೇಳಿದಾಗ ಖಂಡಿತವಾಗಿಯೂ ಅದನ್ನು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಶ್ರದ್ಧೆನೂ ತುಂಬಾ ಜನರಲ್ಲಿ ನಾವು ನೋಡ್ತೀವಿ. ತುಂಬಾ ಜನ ಅವರಾಗಿಯೇ ಬರದೇ ಇರ್ಬೋದು, ಆದ್ರೆ ಅವರು ಬರ್ಲಿಕ್ಕೊಂದು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿಯೂ ಬರುವವರನ್ನ ನಾವು ಬೇಕಾದಷ್ಟು ಕಡೆಗಳಲ್ಲಿ ನೋಡ್ತಾನೆ ಇದೀವಿ. ಈಗ ನಡೀತಾ ಇರುವಂತಹ ಈ ಹಿಂದೂ ಸಮಾಜೋತ್ಸವವೂ ಸಹ ಇದಕ್ಕೆ ಒಂದು ಉದಾಹರಣೆನೇ ಆಗಿದೆ. ತುಂಬಾ ಜನರು ಇದರಲ್ಲಿ ಉತ್ಸಾಹವಾಗಿ ಭಾಗವಹಿಸ್ತಾ ಇದ್ದಿದ್ದನ್ನು ನಾವು ನೋಡ್ತಾನೆ ಇದ್ದೀವಿ. ಅದರಿಂದ ಆ ಧರ್ಮ ಜಿಜ್ಞಾಸೆ ಇದೆ ಜನರಿಗೆ, ಆದ್ರೆ ಆ ಧರ್ಮ ಜಿಜ್ಞಾಸೆಗೆ ತಕ್ಕಂತಹ ಸರಿಯಾದ ಮಾರ್ಗವೂ ಸಹ ಜನರಿಗೆ ಸಿಗಬೇಕು ಅಂತಂದ್ರೆ ಜನರೂ ಸಹ ಸ್ವಲ್ಪ ಅದರಲ್ಲಿ ವಿವೇಚನೆಯನ್ನು ಬಳಸ್ಕೊಂಡು ಯಾರು ಸರಿಯಾದಂತಹವರು, ಯಾರು ಚೆನ್ನಾಗಿ ತಿಳಿದವರಾಗಿದ್ದಾರೆ ಅನ್ನೋರನ್ನ ಅನುಸರಣೆ ಮಾಡಿ ಅವರಿಂದ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ಈಗ ಸುಮ್ಮನೆ ಧರ್ಮದ ಹೆಸರನ್ನಿಟ್ಕೊಂಡು ಅವ್ರು ಹಾಗೆ ಮಾಡ್ತಾರೆ ಅಂತಂದ್ರೆ, ಈ ಹೆಸರನ್ನು ಹೇಳಿದಾಗ ಜನರು ಬರ್ತಾರೆ ಅಂತ, ಈ ಹೆಸರನ್ನು ಕೇಳಿದಾಗ ಜನರು ಬರ್ತಾರೆ ಅಂತ ಹೇಳಿ ಧರ್ಮ ಇದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದ್ರೆ, ಬೇರೆ ಮತದವರು ಅವರು ನಮ್ಮವರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಅಂತ ಈಗ ಅವ್ರ ದೇವರಿಗೆ ಆರತಿ ಎಲ್ಲ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಅವ್ರ ದೇವರಿಗೆ ಆರತಿ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಅರ್ಚನೆ ಮಾಡ್ತಾರೆ, ಇದನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದೆ. ವಾಸ್ತವವಾಗಿ ಅದು ಇಲ್ವೇ ಇಲ್ಲ, ಅವರೆಲ್ಲ ಆ ವಿಷಯನೇ ಇಲ್ಲ. ನಿಜವಾಗ್ಲೂ ಆ ಮತದ ಮೂಲದವ್ರಿಗೆ ತಿಳಿಸಿದ್ರೆ ಇವ್ರನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ ಅವರು. ಆದ್ರೆ ನೋಡ್ರಿ, ನಿಮ್ಮವ್ರು ಈ ತರ ಮಾಡ್ತಿದ್ದಾರೆ, ವಾಸ್ತವ ನಿಮ್ಮಲ್ಲಿ ಇದೆಯಾ ಇಲ್ವಾ ಅಂತ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆ ಮೂಲ ಏನಿದೆಯೋ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಬಹುಶಃ. ಆದ್ರೆ ಇವರೇ ಮಾಡುವುದೆಲ್ಲ ಏನೋ ಜನರನ್ನ ಆಕರ್ಷಣೆ ಮಾಡ್ಲಿಕ್ಕೆ. ನೋಡಿ, ಇಲ್ಲೂ ಇದೆ, ನಮ್ಮಲ್ಲಿ ಉತ್ಸವ ಮಾಡ್ತಾರೆ, ರಥೋತ್ಸವ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ರಥೋತ್ಸವ ಮಾಡುವುದು, ಆರತಿ ಮಾಡುವುದು, ಅಭಿಷೇಕ ಮಾಡುವುದು, ಅರ್ಚನೆ ಮಾಡುವುದು, ಅಷ್ಟೋತ್ತರ ಹೇಳುವುದು, ಇದನ್ನೆಲ್ಲವುದನ್ನು ಮಾಡುವವರಿದ್ದಾರೆ. ಯಾಕಂದ್ರೆ ಅದು ಸುಮ್ಮನೆ ಒಂದು ಕಲ್ಲು ಹಾಕೋದು, ಒಂದಿಷ್ಟು ಜನರನ್ನು ಹಾಳು ಮಾಡುವುದು. ತುಂಬಾ ಇದರ ಬಗ್ಗೆ ತಿಳುವಳಿಕೆ ಇದ್ದವ್ರು ಯಾರು ಹೋಗದೆ ಇರ್ಬೋದು, ಆದ್ರೆ ತಿಳುವಳಿಕೆ ಇಲ್ಲದೆ ಇರುವವರಿಗೆ ಅದೇ ಸಾಕು, ಅಷ್ಟು ಮಾಡ್ಬಿಟ್ರು ಪರವಾಗಿಲ್ಲ, ಇದು ನಮ್ದೇ ತಾನೆ, ಇದು ನಮ್ದೇ ಇರ್ಬೋದು, ಹಾಗಾದ್ರೆ ನಾವು ಅಲ್ಲಿಗೂ ಹೋಗ್ಬೋದು ಅಂತ ಹೇಳಿ ಹೋಗುವವರು ಇದ್ದಾರೆ. ಅದರಿಂದ ಈ ಹೆಸರನ್ನ ಬಳಸ್ಕೊಂಡು ಯಾರು ದಾರಿ ತಪ್ಪಿಸ್ತಾರೋ ಅಂಥವರಿಂದ ಎಲ್ಲರೂ ಸಹ ಸಾವಧಾನವಾಗಿರ್ಬೇಕು. ನಿಜವಾಗ್ಲೂ ಇದನ್ನು ತಿಳಿದಂಥವ್ರು ಯಾರಿದ್ದಾರೋ ಅಂಥವರಿಂದ ಈ ಧರ್ಮದ ಮಹತ್ವವನ್ನ ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅದರಿಂದ ಕೆಲವರು ಮಾಡುವಂತಹ ದುಷ್ಪ್ರಚಾರ ಏನಿದೆಯೋ ಅದಕ್ಕೆ ಯಾರು ಸಹ ಒಳಗಾಗಬಾರದು. ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಹೇಗೆ ಈ ಆಸ್ತಿಕ್ಯದ ಹೆಸರನ್ನಿಟ್ಟುಕೊಂಡು ಜನರನ್ನು ಮೋಸ ಮಾಡುವವರಿದ್ದಾರೋ, ದಾರಿ ತಪ್ಪಿಸುವವರಿದ್ದಾರೋ, ಹಾಗೆ ನಾಸ್ತಿಕ್ಯದ ಹೆಸರನ್ನಿಟ್ಟುಕೊಂಡು ಜನರನ್ನು ಮೋಸ ಮಾಡುವವರಿದ್ದಾರೆ.
ನಾವು ಆಸ್ತಿಕರು, ನಮ್ದು ಸಹ ಇದೇ ಧರ್ಮ, ನಾವು ಇದನ್ನೇ ಹೇಳ್ಕೊಡ್ತೀವಿ ಅಂತ ಹೇಳಿ ಜನರನ್ನ ದಾರಿ ತಪ್ಪಿಸೋರು ಹೇಗಿದ್ದಾರೋ, ನಾವು ನಾಸ್ತಿಕರಪ್ಪ ಇದು ಯಾವುದನ್ನು ನಾವು ನಂಬುದಿಲ್ಲ ಅಂತ ಹೇಳುವವರು ಸಹ ಜನರನ್ನ ದಾರಿ ತಪ್ಪಿಸೋರು ಇದ್ದಾರೆ. ಅಂದ್ರೆ ನಿಜವಾದಂತಹ ನಾಸ್ತಿಕರು ಅಂತ ಹೆಸರು ಇಟ್ಟುಕೊಂಡವರು ಎರಡು ತರ ಇದ್ದಾರೆ ನಾಸ್ತಿಕರಲ್ಲಿ. ನಿಜವಾದಂತಹ ನಾಸ್ತಿಕರು ಅಂತ ಇದ್ದಾರೆ. ಅವರದೇನು ಅಂತಂದ್ರೆ ಅವರೊಂದು ಸಿದ್ಧಾಂತವನ್ನು ನಂಬಿದ್ದಾರೆ, ಅವರದೊಂದು ಮಾರ್ಗ ಇದೆ, ಆ ಒಂದು ಸಿದ್ಧಾಂತವನ್ನು ಅವರು ಇಟ್ಕೊಂಡಿದ್ದಾರೆ, ಅದನ್ನೇ ಬಲವಾಗಿ ಅವರು ನಂಬಿದ್ದಾರೆ. ಅದಕ್ಕೆ ವಿರುದ್ಧವಾಗಿರುವುದೆಲ್ಲವುದನ್ನು ಸಹ ಅವರು ನಂಬುವುದಿಲ್ಲ. ಮತ್ತೆ ಅದಕ್ಕೆ ವಿರುದ್ಧವಾಗಿ ಎಲ್ಲೇ ಏನೇ ಒಂದು ವಿಚಾರ ಕಂಡು ಬಂದರೂ ಅದರ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾರೆ. ಇದು ನಿಜವಾದಂತಹ ನಾಸ್ತಿಕ ಮಾಡುವಂತಹ ಕೆಲಸ. ಸರಿ, ಅವರು ಇದನ್ನೆಲ್ಲ, ಈ ಆಸ್ತಿಕ್ಯ ಮಾರ್ಗವನ್ನು, ಈ ಧರ್ಮವನ್ನೆಲ್ಲ ಒಪ್ಪದೇ ಇದ್ರು ಸರಿ, ಪರವಾಗಿಲ್ಲ. ಅಂತೂ ಏನೋ ಒಂದು ಧರ್ಮ, ಏನೋ ಒಂದು ಸಿದ್ಧಾಂತವನ್ನು ಅವರು ಒಪ್ಪಿದ್ದಾರೆ, ನಂಬಿದ್ದಾರೆ, ಅದಕ್ಕೆ ತಕ್ಕಂತೆ ನಡ್ಕೊಳ್ತಾರೆ. ಅದಕ್ಕೆ ವಿರುದ್ಧವಾಗಿ ಎಲ್ಲೇ ಏನೋ ಒಂದು ಕಂಡು ಬಂದರೂ ಸಹ ಅದರ ಮೇಲೆ ಅವರು ಪ್ರಶ್ನೆ ಮಾಡ್ತಾರೆ, ಆಕ್ಷೇಪ ಮಾಡ್ತಾರೆ. ಹಾಗಾಗಿ ಈ ಧರ್ಮವನ್ನು ಅವರು ಅನುಸರಣೆ ಮಾಡದೇ ಇದ್ರು ಅಂತೂ ಒಂದು ತೀರ್ಮಾನದಲ್ಲಿದ್ದಾರೆ, ಅದಕ್ಕೆ ತಕ್ಕಂತೆ ಅವರವರ ಕೆಲಸವನ್ನು ಮಾಡ್ತಿದ್ದಾರೆ, ಪರವಾಗಿಲ್ಲ, ಮಾಡ್ಕೊಳ್ಳಿ, ಅದರೊಳಗೆ ಏನು ಆಕ್ಷೇಪ ಇಲ್ಲ. ಯಾಕಂದ್ರೆ ನಾಸ್ತಿಕರಿಗೆ, ನಮ್ಮ ಧರ್ಮದಲ್ಲೂ ನಾಸ್ತಿಕರಿಗೆ ಒಂದು ಸ್ಥಾನ ಇದೆ. ನಾಸ್ತಿಕ ದರ್ಶನ ಅಂತಲೇ ಒಂದಿದೆ. ದರ್ಶನಗಳು ಅಂತಂದ್ರೆ ಏನು? ಆ ತತ್ವವನ್ನು ನಮಗೆ ದರ್ಶನ ಮಾಡಿಸುವಂತಹ ಸಾಧನಗಳು, ಅವುಗಳನ್ನೇ ದರ್ಶನ ಎಂಬುದಾಗಿ ಹೇಳ್ತಾರೆ. ಅಂತಹ ದರ್ಶನಗಳಲ್ಲಿ ಆಸ್ತಿಕ ದರ್ಶನಗಳಿಗೂ ಒಂದು ಸ್ಥಾನ ಇದ್ದೇ ಇದೆ. ವಿದ್ಯಾರಣ್ಯರು ಬರೆದಿರುವಂತಹ ಸರ್ವದರ್ಶನ ಸಂಗ್ರಹ ಅನ್ನೋ ಗ್ರಂಥದಲ್ಲಿ ಅವರು ಶುರು ಮಾಡುವುದೇ ನಾಸ್ತಿಕ ದರ್ಶನದಿಂದ. ಆಸ್ತಿಕ ದರ್ಶನಗಳು, ನಾಸ್ತಿಕ ದರ್ಶನಗಳು ಅಂತ ಎರಡು ಇವೆ. ಅದರೊಳಗೆ ಇದು ನಾಸ್ತಿಕ ದರ್ಶನಗಳು, ಅವ್ರು ಹೀಗೆ ಹೇಳ್ತಾರೆ, ಈ ತರ ಎಲ್ಲ ವಿಚಾರಗಳನ್ನು ಅವ್ರು ಹೇಳ್ತಾರೆ. ಇದೆಲ್ಲ ಆಸ್ತಿಕ ದರ್ಶನಗಳು, ಇದು ಇಷ್ಟು ವಿಧವಾಗಿದೆ, ಇದರಲ್ಲಿ ಒಬ್ಬೊಬ್ಬರು ಹೀಗೆಲ್ಲ ಪ್ರತಿಪಾದನೆ ಮಾಡ್ತಾರೆ ಅಂತೆಲ್ಲ ಅವರು ಹೇಳಿದ್ದಾರೆ. ಆದ್ರಿಂದ ನಿಜವಾದಂತಹ ಒಬ್ಬ ನಾಸ್ತಿಕ ಅವರಿದ್ಯಾವುದನ್ನು ನಂಬದೆ, ಅಂತೂ ಅವರದೇ ಆಗಿರತಕ್ಕಂತಹ ಒಂದು ತೀರ್ಮಾನದಲ್ಲಿದ್ದು ಒಂದು ಸಿದ್ಧಾಂತವನ್ನು ನಂಬಿ ಅದಕ್ಕೆ ವಿರುದ್ಧವಾಗಿ ಏನೇ ಒಂದು ಅವರಿಗೆ ಕಂಡು ಬಂದ್ರು ಅದನ್ನ ಆಕ್ಷೇಪ ಮಾಡಿದ್ರೆ ಮಾಡ್ಲಿ, ಅದರೊಳಗೆ ಏನು ಆಕ್ಷೇಪ ಇಲ್ಲ, ಅವರ ಕೆಲಸವನ್ನು ಅವರು ಮಾಡ್ಲಿ. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ, ಇಂತಹ ನಿಜವಾದ ನಾಸ್ತಿಕರಲ್ಲದೆ ನಾಸ್ತಿಕರಿಗಿಂತಲೂ ನಾಸ್ತಿಕರು ಅಂತ ಹೆಸರಿಟ್ಕೊಂಡವರು ತುಂಬಾ ಜನ ಇದ್ದಾರೆ ಈಗಿನ ಕಾಲದಲ್ಲಿ. ಅಂದ್ರೆ ಹೇಗ್ ಗುರುತಿಸುವುದು ನಾವು ಇವರಿಬ್ಬರನ್ನು ನಾವು ಹೆಂಗ್ ಗುರುತಿಸುವುದು? ನಿಜವಾದ ನಾಸ್ತಿಕರು ಅಂತ ಹೆಸರಿಟ್ಕೊಂಡಿರೋರು ಇವರಿಬ್ಬರನ್ನು ನಾವು ಹೆಂಗ್ ಗುರುತಿಸುವುದು ಅಂತಂದ್ರೆ, ಈಗ ಹೇಳಿದಂತೆ ನಿಜವಾದ ನಾಸ್ತಿಕರು ಎಲ್ಲೇ ಆದರೂ ಅವರು ನಂಬಿರುವಂತಹ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಒಂದು ವಿಚಾರ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಆಗಲಿ, ಎಲ್ಲೇ ಒಂದು ವಿಚಾರ ಅವರು ನಂಬಿರುವಂತಹ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಕಂಡು ಬಂದ್ರು ತಕ್ಷಣ ಅದರ ಬಗ್ಗೆ ಆಕ್ಷೇಪ ಮಾಡ್ತಾರೆ, ಅದನ್ನು ಪ್ರಶ್ನೆ ಮಾಡ್ತಾರೆ. ಆದ್ರೆ ನಾಸ್ತಿಕರು ಅಂತ ಹೆಸರಿಟ್ಕೊಂಡವ್ರು ಯಾರಿದಾರೋ ಅವರೇನ್ ಮಾಡ್ತಾರೆ ಅಂತ ಕೇಳಿದ್ರೆ ಕೇವಲ ನಮ್ಮ ಹಿಂದೂ ಧರ್ಮವನ್ನು ಮಾತ್ರ ಆಕ್ಷೇಪ ಮಾಡ್ತಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.